ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34 ಮೊದಲನೇ ವಚನ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಸಾಮ್ಸ್ 34 ಫಸ್ಟ್ ವರ್ಸ್. I will always thank the Lord. I will never stop praising him. ಪ್ರಿಯ ದೇವಜನರೇ, ಇಲ್ಲಿ ದಾವೀದನು ಕರ್ತನನ್ನು ಎಡೆಬಿಡದೆ ಯಾವಾಗಲೂ ಕೊಂಡಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ದೇವರ ಸ್ತೋತ್ರವು ಯಾವಾಗಲೂ ದಾವೀದನ ಬಾಯಲ್ಲಿ ಇರುವುದು ಎಂಬುದಾಗಿ ದಾವೀದನು ಕೀರ್ತನೆಯನ್ನು ಬರೆದಿದ್ದಾನೆ. ದಾವೀದನು ಕರ್ತನನ್ನು ಎಲ್ಲ ಸಮಯದಲ್ಲಿ ಕೊಂಡಾಡುವಂಥವನಾಗಿದ್ದನು. ಅವನು ಸಣ್ಣ ವಯಸ್ಸಿನಿಂದಲೂ ದೇವರನ್ನು ಹುಡುಕುತ್ತಿದ್ದನು. ಅವನ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ್ಯೂ ಎಲ್ಲ ಸಮಯದಲ್ಲಿ ಅವನು ಕರ್ತನನ್ನು ಆರಾಧಿಸುತ್ತಿದ್ದನು, ಸ್ತುತಿಸುತ್ತಿದ್ದನು. ಪರಿಸ್ಥಿತಿಗಳು ಮತ್ತು ಸನ್ನಿವೇಶಗಳು ಅವನನ್ನು ದೇವರ ನೆಲೆಯಲ್ಲಿ ಇರುವುದನ್ನಾಗಲಿ ಅಥವಾ ಸ್ತೋತ್ರ ಮಾಡುವುದನ್ನಾಗಲಿ ನಿಲ್ಲಿಸಲಾಗಲಿಲ್ಲ. ಅವನು ತನ್ನ ಜೀವನ ಪೂರ್ತಿ ದೇವರನ್ನು ಸ್ತುತಿಸುವಂಥವನಾಗಿದ್ದನು. ಆದ್ದರಿಂದ ಕರ್ತನು ಅವನನ್ನು ಎಲ್ಲ ಗೌರವ ಮತ್ತು ಮಹಿಮೆಯನ್ನು ಅವನ ಜೀವನದಲ್ಲಿ ಕೊಟ್ಟು ಅವನನ್ನು ಉನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ಕುರಿ ಮರಿಗಳನ್ನು ಕಾಯುವಂಥ ಆ ಸಣ್ಣ ದಾವೀದನನ್ನು ಉನ್ನತ ಸ್ಥಾನದಲ್ಲೇರಿಸಿ ತನ್ನ ಇಸ್ರಾಯೇಲ್ ಪ್ರಜೆ ಎಂಬ ಕುರಿ ಹಿಂಡನ್ನು ಕಾಯುವಂಥ ಅರಸನನ್ನಾಗಿ ಅವನನ್ನು ಮಾಡಿದನು. ಆತನು ಅವನನ್ನು ವೈರಿಗಳಿಂದ ಅದ್ಭುತವಾಗಿ ರಕ್ಷಿಸಿ ಅವನನ್ನು ಸನ್ಮಾನಿಸಿದನು. ಒಬ್ಬ ಸ್ತ್ರೀ ಯಾವಾಗಲೂ ಕರ್ತನನ್ನು ಸ್ತುತಿಸುವಂಥವಳಾಗಿದ್ದಳು. ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಆಕೆ ಕರ್ತನನ್ನು ಕೊಂಡಾಡುವಂಥವಳಾಗಿದ್ದಳು. ಇದನ್ನು ಸಹಿಸದ ಅನೇಕ ಜನರು ಆಕೆ ಸ್ತೋತ್ರಿಸುವುದನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಆಕೆಯನ್ನು ಯಾವಾಗಲೂ ಹಿಂಸಿಸುತ್ತಿದ್ದರು. ಆದರೂ ಆಕೆ ನಿರುತ್ಸಾಹಗೊಳ್ಳಲಿಲ್ಲ. ಅವರು ಎಷ್ಟು ಕುಗ್ಗಿಸಿದರೂ ಅಷ್ಟು ಹೆಚ್ಚಾಗಿ ಆಕೆ ದೇವರನ್ನು ಸ್ತುತಿಸಿದಳು, ವಂದಿಸಿದಳು. ಆದರೆ ಒಂದು ದಿನ ಕೆಲವು ಜನರು ಆಕೆಯನ್ನು ಹೊಡೆದು ಗಾಯಗೊಳಿಸಿದರು. ಆದರೆ ಕೆಲವು ಒಳ್ಳೆಯ ಜನರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರು. ಆಸ್ಪತ್ರೆಯಲ್ಲಿಯೂ ಕೂಡ ಆಕೆ ಗೋಳಾಡದೆ, ದುಃಖ ಪಡದೆ, ಸಂಕಟ ಪಡದೆ ಕರ್ತನನ್ನು ವಂದಿಸಿದಳು. ಯೇಸುವೇ, ನಿನಗೆ ವಂದನೆ, ನನ್ನ ಜೀವವನ್ನು ರಕ್ಷಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಆಕೆಯು ದೇವರನ್ನು ಕೊಂಡಾಡಿದಳು. ಆಗ ಆ ಕೊಠಡಿಯಲ್ಲಿ ಕರ್ತನ ಸಾನ್ನಿಧ್ಯ ತುಂಬಿಕೊಂಡಿತ್ತು. ಗುಣಪಡಿಸುವ ಕರ್ತನು ಆಕೆಯನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದನು. ಈಗ ಅವಳು ದೇವರನ್ನು ಸ್ತುತಿಸುತ್ತಿದ್ದದ್ದನ್ನು ಕಂಡ ಆ ಎಲ್ಲ ಜನರು ದೇವರ ಕಡೆಗೆ ತಿರುಗಿಸಲು ಆಕೆ ಒಂದು ಸಾಧನವಾದಳು. ನನ್ನ ಪ್ರಿಯ ದೇವಜನರೇ, ಈ ದಿನದಲ್ಲಿ ಅನೇಕ ಜನರು ನಿಮ್ಮನ್ನು ಕೂಡ ತೊಂದರೆ ಪಡಿಸುತ್ತಿರಬಹುದು, ನಿಮ್ಮನ್ನು ನಾಶ ಮಾಡಲು ಪ್ರಯತ್ನ ಮಾಡುತ್ತಿರಬಹುದು. ಆದರೆ ನಿಮ್ಮಲ್ಲಿ ದೇವರನ್ನು ಸ್ತುತಿಸುವ ತುಟಿಗಳು ಇರಬೇಕು. ನಾವು ಯಾವಾಗಲೂ ಕರ್ತನನ್ನು ಕೊಂಡಾಡುವಂಥವರಾಗಿರಬೇಕು. ಆಗ ನಮ್ಮ ಸ್ತುತಿ ಸ್ತೋತ್ರಗಳೆಂಬ ಕಾಣಿಕೆಗಳು ದೇವರ ಮುಂದೆ ಆತನ ಸಾನ್ನಿಧ್ಯದಲ್ಲಿ ಏರಿ ಬರುತ್ತವೆ. ದೇವರ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ತರುತ್ತದೆ. ಆಗ ಅದು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಬಿಡಿಸುತ್ತದೆ, ಜಯವನ್ನು ಕೊಡುತ್ತದೆ. ನಾವು ಕೂಡ ದಾವೀದನಂತೆ ಯಾವಾಗಲೂ ಯೆಹೋವನನ್ನು ಕೊಂಡಾಡುವವರಾಗೋಣ. ಆತನ ಸ್ತೋತ್ರವು ಯಾವಾಗಲೂ ನಮ್ಮ ಬಾಯಿಯಲ್ಲಿ ಇರುವಂತೆ ನಾವು ಕಾಪಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಅಮೂಲ್ಯ ರಕ್ಷಕನೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯನ್ನು ಕೊಟ್ಟು ನಿನ್ನನ್ನು ಎಲ್ಲ ಸಮಯದಲ್ಲಿ ಸ್ತೋತ್ರಿಸುವುದು ಎಷ್ಟೊಂದು ಅದ್ಭುತವಾಗಿದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಇದನ್ನು ನಾವು ತಿಳಿದುಕೊಳ್ಳುವ ಕೃಪೆ ನಮಗೆ ಕೊಡು ಸ್ವಾಮಿ. ಈ ಹೊತ್ತು ಈ ವಾಕ್ಯವನ್ನು ಕೇಳಿದ್ದೇವೆ ದೇವರೇ. ದಾವೀದನು ಎಡೆಬಿಡದೆ ನಿನ್ನನ್ನು ಕೊಂಡಾಡಿದನು ಎಂದು ನೋಡುತ್ತೇವೆ ಸ್ವಾಮಿ. ನಾವು ಕೂಡ ಯಾವಾಗಲೂ ಎಲ್ಲ ಸಮಯದಲ್ಲಿಯೂ, ದುಃಖದಲ್ಲಿಯೂ ಸಂತೋಷದಲ್ಲಿಯೂ ನಿನ್ನನ್ನು ಕೊಂಡಾಡುವಂಥ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ನಮ್ಮ ಎಲ್ಲ ನ್ಯೂನ್ಯತೆಗಳನ್ನು ಬಿಟ್ಟು ಬಿಡುವಂತೆ ಕೀರ್ತನೆಗಾರನಾದ ದಾವೀದನಂತೆ ನಿನ್ನನ್ನು ಸ್ತೋತ್ರಿಸಲು ನಮಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ದೃಷ್ಟಿಯಲ್ಲಿ ಆನಂದವಾಗಿರುವ ವಿಷಯಗಳನ್ನು ಮಾತ್ರ ನಾವು ಮಾಡಲು ಸಹಾಯ ಮಾಡು. ನಮ್ಮನ್ನು ಬಲಪಡಿಸು ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರ ತುಟಿಗಳು ನಿನ್ನನ್ನೇ ಆರಾಧಿಸಲಿಕ್ಕೆ, ನಿನ್ನನ್ನೇ ಸ್ತುತಿಸಲಿಕ್ಕೆ, ನಿನ್ನನ್ನೇ ಕೊಂಡಾಡಲಿಕ್ಕಾಗುವಂತೆ ನೀನು ಮಾರ್ಪಾಡು ಮಾಡು ಸ್ವಾಮಿ. ಅವರೆಲ್ಲರ ಕೊರತೆಗಳನ್ನು ನೀಗಿಸುತ್ತೇವರೆ. ಅವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಕಾಯಿಲೆಯಿಂದ ಬಿಡುಗಡೆ ಕೊಡು ಕರ್ತನೆ. ಅವರ ಸಮಸ್ಯೆಗಳಿಂದ ಅವರಿಗೆ ದೂರ ಮಾಡು ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.